ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಸಿದ್ದು ಕ್ಯಾಬಿನೆಟ್ ರಚನೆ. ಸಂಪುಟ ಸಚಿವರಾಗಿ 20, ರಾಜ್ಯ ಸಚಿವರಾಗಿ 8 ಶಾಸಕರ ಪದಗ್ರಹಣ. ಮಂತ್ರಿಗಿರಿ ಸಿಕ್ಕವರಿಗೆ ಖುಷಿಯೋ ಖುಷಿ, ಅವಕಾಶ ಸಿಗದವರಿಗೆ ಕಸಿವಿಸಿ. ಬೆಂಬಲಿಗ ಶಾಸಕರಿಗೆ ತಪ್ಪಿದ ಸಚಿವ ಸ್ಥಾನ. ರಾಜ್ಯದ ಹಲವೆಡೆ ಭುಗಿಲೆದ್ದ ಅಸಮಾಧಾನ. ಹೈಕಮಾಂಡ್ ಮಾಡುತ್ತಾ ಅತೃಪ್ತರ ಬಂಡಾಯದ ಶಮನ. ಸಂಪುಟದಲ್ಲಿ ಕರಾವಳಿ ಭಾಗಕ್ಕೆ ಬಂಪರ್. ಮಂಗಳೂರು ಜಿಲ್ಲೆಗೆ 3 ಸಚಿವ ಸ್ಥಾನ. ಹಳೆ ಮೈಸೂರು ಭಾಗದ 10 ಜಿಲ್ಲೆಗಳಿಗೆ 5 ಸಚಿವ ಸ್ಥಾನ. ಸಚಿವರ ಬೆಂಬಲಿಗರಿಂದ ವಿಜಯೋತ್ಸವ. ಮಂಡ್ಯದಲ್ಲಿ ಸಿಹಿ ಹಂಚಿ ಅಂಬಿ ಅಭಿಮಾನಿಗಳ ಹರ್ಷೋತ್ಸವ. ಧಾರವಾಡ, ದಾವಣಗೆರೆಯಲ್ಲಿ ಕಾರ್ಯಕರ್ತರ ಸಂಭ್ರಮೋತ್ಸವ. ಪಕ್ಕದ ಮನೆ ಕಿಲಾಡಿ ಹೈದನ ಎಡವಟ್. ಆಂಟಿಗೆ ಜ್ಯೂಸ್ ಕುಡಿಸಿ 1 ವಾರ ತಮಿಳುನಾಡಿಗೆ ಜೂಟ್. ವಾಪಸ್ಸಾದ ಪತ್ನಿಯಿಂದ ಪತಿ ಜೊತೆ ಬಾಳಲು ಗೃಹಿಣಿಯ ಫೈಟ್. ರಾಜಭವನದ ಗಾಜಿನ ಮನೆ ಇವತ್ತು ತುಂಬಿ ತುಳುಕ್ತಾ ಇತ್ತು. ಕಾಂಗ್ರೆಸ್ನ ಹಿರಿಯ ಮತ್ತು ಕಿರಿಯ ಸೇನಾನಿಗಳು ಸಿದ್ದು ಸಂಪುಟವನ್ನ ಸೇರಿದ್ರು. ಸಾಕಷ್ಟು ಸರ್ಕಸ್ ಬಳಿಕ ಸಿದ್ದು ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬಂದಿದ್ದು 20 ಕ್ಯಾಬಿನೆಟ್ ಸಚಿವರು ಹಾಗೂ 8 ಮಂದಿ ರಾಜ್ಯ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಸಿದ್ದು ಅಂಡ್ ಟೀಮ್ ರಾಜ್ಯವಾಳಲು ರೆಡಿಯಾಗಿದೆ. ಸಾಕಷ್ಟು ಸರ್ಕಸ್ ಬಳಿಕ ಅಂತೂ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ಮೊದಲೇ ನಿಗದಿಯಾಗಿದ್ದಂತೆ ರಾಜಭವನದ ಗಾಜಿನ ಮನೆಯಲ್ಲಿ ಅದ್ಧೂರಿ ಪ್ರಮಾಣ ವಚನ ಸಮಾರಂಭ ಏರ್ಪಡಿಸಲಾಗಿತ್ತು. ಮೊದಲ ಕಂತಿನಲ್ಲಿ 28 ಮಂದಿ ಶಾಸಕರು ಸಚಿವರಾಗಿ ಸಿದ್ದು ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿದ್ದಾರೆ. ಈ ಪೈಕಿ 20 ಮಂದಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಹಾಗೂ 8 ಮಂದಿ ರಾಜ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬೆಳಿಗ್ಗೆ 10:30ಕ್ಕೆ ಸರಿಯಾಗಿ ಗಾಜಿನ ಮನೆಯ ವೇದಿಕೆಯ ಮೇಲೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ತಲಾ 5 ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಿದರು. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ, ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಕ್ಯಾಬಿನೆಟ್ ದರ್ಜೆ ಸಚಿವರು ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಆಂಜನೇಯ, ಎಂಬಿ ಪಾಟೀಲ್, ಶಿವರಾಜ್ ತಂಗಡಗಿ, ಕೆಜೆ ಜಾರ್ಜ್ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಉಳಿದಂತೆ ಎಚ್ಎಸ್ ಮಹದೇವ್ ಪ್ರಸಾದ್, ರೆಬಲ್ ಸ್ಟಾರ್ ಅಂಬರೀಶ್, ಬಾಬುರಾವ್ ಚಿಂಚನ್ಸೂರ್, ವಿನಯ್ ಕುಮಾರ್ ಸೊರಕೆ, ಆರ್ವಿ ದೇಶಪಾಂಡೆ, ಟಿಬಿ ಜಯಚಂದ್ರ ಕೂಡ ಸಿದ್ದು ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಕಮರುಲ್ ಇಸ್ಲಾಂ, ಪ್ರಕಾಶ್ ಹುಕ್ಕೇರಿ, ರಾಮಲಿಂಗರೆಡ್ಡಿ, ರಮಾನಾಥ್ ರೈ, ಶಾಮನೂರು ಶಿವಶಂಕರಪ್ಪ, ಎಚ್ಕೆ ಪಾಟೀಲ್, ಎಚ್ಸಿ ಮಹದೇವಪ್ಪ ಹಾಗೂ ಶ್ರೀನಿವಾಸ್ ಪ್ರಸಾದ್ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿದ್ದರಾಮಯ್ಯ ಒಂದು ಈ ಸರ್ಕಾರ ಅವರೇನು ನಮ್ಮ ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವಿ, ಜನತೆಗೆ ಸಂಪೂರ್ಣವಾಗಿ ಅದನ್ನು ಕೊಡ್ತೀವಿ ಅನ್ನೋದು ಒಂದು ಧೈರ್ಯ ನಮಗೂ ಇದೆ. ಅವರ ಆಡಳಿತದಲ್ಲಿ ಕರ್ನಾಟಕದ ಜನತೆ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಕರ್ನಾಟಕ ಜನತೆಗೆ ಒಳ್ಳೇದು ಮಾಡ್ತಾರೆ ಅಂತ 20 ಮಂದಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಸಿದ್ದು ಸಂಪುಟದಲ್ಲಿ 8 ಶಾಸಕರು ರಾಜ್ಯ ಸಚಿವರಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ವಿಶೇಷ ಅಂದ್ರೆ 8 ಮಂದಿಯೂ ಮೊದಲ ಬಾರಿಗೆ ಸಚಿವರಾದ ಖುಷಿಯಲ್ಲಿದ್ದಾರೆ. 8 ಸಹಾಯಕ ಸಚಿವರು. ಸಹಾಯಕ ಸಚಿವರಾಗಿ ಸಂತೋಷ್ ಲಾಡ್, ಕಿಮ್ಮನೆ ರತ್ನಾಕರ್, ಉಮಾಶ್ರೀ, ಪರಮೇಶ್ವರ್ ನಾಯ್ಕ್, ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡ, ಅಭಯ್ ಚಂದ್ರ ಜೈನ್ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿದರು. ಸಚಿವರ ಪದಗ್ರಹಣ ಸಮಾರಂಭ ಅದ್ಧೂರಿಯಾಗಿ ನಡೀತಾ ಇರುವ ಸಮಯದಲ್ಲೇ ಜೇಬುಗಳನ್ನೊಬ್ಬ ಕೈಚಳಕ ತೋರಿಸಲು ಮುಂದಾಗಿದ್ದ. ಆ ವೇಳೆ ಪೊಲೀಸರು ಆಸಾಮಿಗೆ ಲಾಠಿ ರುಚಿ ತೋರಿಸಿದ್ರು. ರಾಜಭವನದ ಎದುರುಗಡೆ ನಿಂತಿದ್ದ ವಿವಿಧ ಮುಖಂಡರಲ್ಲಿ ಒಂದಿಬ್ಬರು ಕಾರ್ಯಕರ್ತರ ಜೇಬಿಗೆ ಕತ್ರಿ ಹಾಕಿ ಈತ ಒದೆ ತಿಂದ.
ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಗಿದ ಕೂಡಲೇ ಮಧ್ಯಾಹ್ನ 12 ಗಂಟೆಗೆ ನೂತನ ಸಚಿವರೊಂದಿಗೆ ಸಿದ್ದು ಸಂಪುಟ ಸಭೆ ನಡೆಸಿದ್ರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದರ ಬಗ್ಗೆ ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟವೇನೋ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಅದರ ಬೆನ್ನಲ್ಲೇ ಭಿನ್ನಮತ ಬೆನ್ನಿಗಂಟಿದೆ. ಅದೆಲ್ಲ ಏನಿರ್ಲಿ, ಸಿದ್ದು ಸರ್ಕಾರ ಒಳ್ಳೆಯ ಆಡಳಿತ ನೀಡ್ಲಿ ಅನ್ನೋದು ರಾಜ್ಯದ ಜನರ ಆಶಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅತ್ತ ಪ್ರಮಾಣ ವಚನ ಸಮಾರಂಭ ಅದ್ದೂರಿಯಾಗಿ ನಡೆದರೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ಜೋರಾಗಿದ್ವು. ಬೆಂಬಲಿಗ ಶಾಸಕರಿಗೆ ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಹಾಗಾಗಿ ಇದು ಕಾಂಗ್ರೆಸ್ಗೆ ಸಾಕಷ್ಟು ಇರುಸು ಮುರುಸು ಉಂಟು ಮಾಡಿತು. ಬೆಂಬಲಿಗ ಶಾಸಕರಿಗೆ ತಪ್ಪಿದ ಸಚಿವ ಸ್ಥಾನ, ರಾಜ್ಯದ ಹಲವೆಡೆ ಭುಗಿಲದ ಅಸಮಾಧಾನ, ಪೀಠೋಪಕರಣ ಎಸೆದು ಆಕ್ರೋಶ, ಹೈಕಮಾಂಡ್ ವಿರುದ್ಧ ರೋಷಾವೇಶ, ಕಾಂಗ್ರೆಸ್ ಕಾರ್ಯಕರ್ತರ ಆವೇಶ. ಹೌದು, ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇವತ್ತು ರಣಾಂಗಣವಾಗಿತ್ತು. ಬೆಂಗಳೂರಿನಲ್ಲಿ ಅದ್ದೂರಿ ಪ್ರಮಾಣ ವಚನ ಸಮಾರಂಭ ನಡೀತಾ ಇದ್ರೆ ಇತ್ತ ದೊಡ್ಡ ರಂಪಾಟವೇ ನಡೆಯಿತು. ಯಾದಗಿರಿ ಶಾಸಕ ಮಾಲಕರೆಡ್ಡಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮಾಲಕರೆಡ್ಡಿ ಬೆಂಬಲಿಗರು ಬೆಂಕಿ ಹಚ್ಚಿದ್ರು. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಮಾತನಾಡಿದ ಯಾದಗಿರಿ ಶಾಸಕ ಮಾಲಕರೆಡ್ಡಿ ಸಚಿವ ಸ್ಥಾನ ಸಿಗದಿರೋ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಬೇಜಾರಾಗ್ತದೆ. ಇಷ್ಟೊಂದು ದೀರ್ಘಕಾಲ ಯಾದಗಿರಿ ಮತಕ್ಷೇತ್ರದವರು ನನ್ನ ಮೇಲೆ ವಿಶ್ವಾಸಿಟ್ಟು ಆರಿಸಿ ತರ್ತಾ ಇದ್ದಾರೆ. 5ನೇ ಸಲ MLA. ಇತ್ತ ಡಿಕೆ ಶಿವಕುಮಾರ್ಗೆ ಮಂತ್ರಿ ಸ್ಥಾನ ಕೈ ತಪ್ಪಿರೋದು ಸ್ವತಃ ಡಿಕೆಶಿ ಸೇರಿ ಬೆಂಬಲಿಗರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಹೀಗಾಗಿ ರಾಮನಗರ, ಕನಕಪುರ ಹಾಗೂ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಿವಮೊಗ್ಗದಲ್ಲೂ NSUI ಸಂಘಟನೆ ಕಾರ್ಯಕರ್ತರು ಡಿಕೆ ಶಿವಕುಮಾರ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಡಿಕೆಶಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ SM ಕೃಷ್ಣ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಮನೆ ಎದುರು ಡಿಕೆಶಿ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕಿ ಮೋಟಮ್ಮ ನಿವಾಸದ ಎದುರು ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಹಿರಿಯ ನಾಯಕಿ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು ಅಂತ ಹಿಂದುಳಿದ ವರ್ಗದವರು ಧರಣಿ ನಡೆಸಿದ್ರು. ನನ್ನ ಸಂಪುಟಕ್ಕೆ ಯಾರ್ಯಾರು ಬೇಕು, ಎಂಥವ್ರು ಇದ್ದರೆ ಸಂಪುಟಕ್ಕೆ ಹೆಚ್ಚು ಗೌರವ ಶಕ್ತಿ ಬರುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಯೋಚನೆ ಮಾಡಿ ಅವರು ನಮ್ಮನ್ನೆಲ್ಲ ಬಿಟ್ಟು ಉಳಿದವ್ರನ್ನ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಪಾರ್ಟಿ ಡಿಸಿಪ್ಲಿನ್ಗೆ ಅಡಿಯರಾಗಿ ನಾವು ಹೋಗಬೇಕಾಗುತ್ತಪ್ಪ. ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೆ, ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು, ಅಷ್ಟಕ್ಕೆ ನಾವು ಸೀಮಿತ ಆಗಿರಬೇಕು. ಶಾಸಕ ತನ್ವೀರ್ ಶೇಟ್ಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರಿನ ಕೋರ್ಟ್ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಅಭಿಮಾನಿಯೊಬ್ಬ ಸೀಮೆಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ತಕ್ಷಣ ಪ್ರತಿಭಟನಾಕಾರರು ಆತನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಶಾಸಕ ಶಿವಶಂಕರ ರೆಡ್ಡಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. 4 ಬಾರಿ ಶಾಸಕರಾಗಿರುವ ಶಿವಶಂಕರ ರೆಡ್ಡಿಗೆ ಸಚಿವ ಸ್ಥಾನ ನೀಡದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದ್ರು. ಹಾಸನ ಜಿಲ್ಲೆಯಲ್ಲಿ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಗುತ್ತದೆ. ಅರಕಲಗೂಡು ಶಾಸಕ ಮಂಜು ಮಂತ್ರಿಯಾಗುತ್ತಾರೆ ಅನ್ನೋ ಕನಸು ಭಗ್ನವಾಗಿದೆ. ಕಡೆಗಳಿಗೆಯಲ್ಲಿ ಮಂಜು ಅವರ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ರಚನೆ ಬೆನ್ನಲ್ಲೇ ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಹೊರಬಿದ್ದಿದೆ. ಮಂತ್ರಿಗಿರಿ ಆಕಾಂಕ್ಷಿಗಳಾಗಿದ್ದು ಸಂಪುಟದಲ್ಲಿ ಸ್ಥಾನ ಸಿಗದವರ ಅನುಪಸ್ಥಿತಿ ರಾಜಭವನದಲ್ಲಿ ಎದ್ದು ಕಾಣುತ್ತಿತ್ತು. ಒಟ್ಟಾರೆ ಸಂಪುಟ ರಚನೆ ಬೆನ್ನಲ್ಲೇ ಭಿನ್ನಮತ ಸ್ಫೋಟಗೊಂಡಿರೋದು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.